ನೆನ್ಪಿಟ್ಕೊಳ್ತೀನಿ, ಹೋಗದೆ ಅದು ನೀನ್ ಕರ್ಕೊಂಡೆ ಹೋಗೋದು ನಾನು, ಹೋಗದೆ ಕರ್ಕೊಂಡೆ ಹೋಗ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ಚೈತ್ರಾ ಕುಂದಾಪುರ ಅವರು ಗಿಲ್ಲಿ ನಟ ಅವರಿಗೆ ಚಾಲೆಂಜ್ ಹಾಕಿದ್ದಾರೆ. ಏನು ಅಂತ ಗೊತ್ತಾದರೆ ನಿಜವಾಗ್ಲೂ ಕೂಡ ಶಾಕ್ ಆಗ್ತೀರಾ. ಆಲ್ರೆಡಿ ತಮ್ಲೈನಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಗೆಸ್ ಮಾಡಿರ್ತೀರಾ. ಈಗ ಬಿಗ್ ಬಾಸ್ ಮನೆಗೆ ಈಗ ಪಾರ್ಟಿ ಮಾಡಬೇಕು ಅಂತಂದ್ಬಿಟ್ಟು ಬಂದಿದ್ದಾರೆ. ಅಂದರೆ ಬಿಗ್ ಬಾಸ್ ಪ್ಯಾಲೇಸ್ ಆಗಿದೆ. ಈಗ ಬಿಗ್ ಬಾಸ್ ರೆಸಾರ್ಟ್ ಯಾವ ರೀತಿ ಇತ್ತೋ ಕಳೆದ ಸೀಸನಲ್ಲಿ, ಅದೇ ಥರ ಇಲ್ಲಿ ಬಿಗ್ ಬಾಸ್ ರೆಸಾರ್ಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ಮಸ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಅಟ್ ಪ್ರೆಸೆಂಟು ಲೈವಲ್ಲಿ ಇಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಗಿಲ್ಲಿ ನಟ ಅವ್ರನ್ನ ಎಸಿತಾರೆ. ಅವರು ಕೂಡ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಇದ್ದಾರೆ. ಒಂದು ಕಾನ್ಸೆಪ್ಟ್ ಅಂತ ಏನು ಕೊಟ್ಟಿರ್ತಾರೆ, ಎಲ್ಲರೂ ಕೂಡ ಆ ಕಾನ್ಸೆಪ್ಟಲ್ಲಿ ಸಿಕ್ಕಾಪಟ್ಟೆ ಮಗ್ನರಾಗಿದ್ದರು. ಇಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ. ಕಾನ್ಸೆಪ್ಟು ಇಲ್ಲ, ಏನೂ ಇಲ್ಲ, ಎಲ್ಲರೂ ಕೂಡ ಆರಾಮಾಗಿ ಮಾತಾಡಿಕೊಂಡು ಇದ್ದಾರೆ. ಇಲ್ಲಿ ಮಾತಿಗೆ ಮಾತು ಬಂದಾಗ ಚೈತ್ರಾ ಕುಂದಾಪುರ ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ಚೈತ್ರಾ ಕುಂದಾಪುರ ಅವರು ಒಂದು ವೇಳೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಾದರೆ ಇಲ್ಲಿ ಗಿಲ್ಲಿ ನಟ ಅವ್ರನ್ನೂ ಕೂಡ ಹೊರಗಡೆ ಕರ್ಕೊಂಡು ಬಂದೇ ಬರ್ತಾರಂತೆ. ಇದು ಚೆನ್ನಾಗಿ ನೆನಪಿಟ್ಕೋ ಅಂತಂದ್ಬಿಟ್ಟು ಈಗ ಚೈತ್ರಾ ಕುಂದಾಪುರ ಅವರು ಗಿಲ್ಲಿ ನಟ ಅವ್ರಿಗೆ ಹೇಳಿದ್ದಾರೆ. ಇನ್ನು ಕಾವ್ಯ ಅವರು ಇದಕ್ಕೇನಪ್ಪ ಹೇಳ್ತಾರೆ ಅಂತಂದರೆ, ನೀವು ಈ ರೀತಿಯಾದ ಒಂದು ಫಾಲ್ಸ್ ಹೋಪ್ಗಳನ್ನ ಕೊಡಬೇಡಿ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಚೈತ್ರಾ ಕುಂದಾಪುರ ಅವರು ಇಲ್ಲಿ ಹೇಳ್ತಾರೆ ಗಿಲ್ಲಿ ನಟ ಅವ್ರಿಗೆ, ನೋಡು ಗಿಲ್ಲಿ, ನೀನೇ ಸಾಕಿದಾಗಿನಿ, ನಿನ್ನ ಮುದ್ದಿದಾಗಿನಿ, ಹದ್ದಾಗಿ ಕುಕ್ಕಿತಲ್ಲೋ ಅಂತಂದ್ಬಿಟ್ಟು ಇಲ್ಲಿ ಚೈತ್ರಾ ಕುಂದಾಪುರ ಅವರು ಗಿಲ್ಲಿ ನಟ ಅವ್ರಿಗೆ ಹೇಳ್ತಾರೆ. ಒಂದು ತಮಾಷೆ ಇರಲಿ ಏನೇ ಇರಲಿ, ಕೆಲವೊಂದು ವಿಚಾರದಲ್ಲಿ ಈ ರೀತಿ ಹೇಳಿದಾಗ ಆದರೆ ಇದನ್ನು ನೆನಪಿಟ್ಕೋ ಅಂತ ಕೂಡ ಇಲ್ಲಿ ಚೈತ್ರಾ ಕುಂದಾಪುರ ಅವರು ಇಲ್ಲಿ ಹೇಳಿದ್ದಾರೆ. ಇವರು ಯಾವೊಂದು ಭರವಸೆ ಮೇಲೆ ಹೇಳ್ತಿದಾರೋ ಗೊತ್ತಿಲ್ಲ. ಇಲ್ಲಿ ಮೇ ಬಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ಕೂಡ ಇಲ್ಲಿ ತುಂಬಾ ಸ್ಪ್ರೆಡ್ ಆಗ್ತಿದೆ. ಚೈತ್ರಾ ಕುಂದಾಪುರ ಅವರು ಇಲ್ಲ ಅಂತಂದರೆ ರಜತ್ ಅವರು, ಇಬ್ಬರಲ್ಲಿ ಯಾರಾದರೂ ಒಬ್ಬರು ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ಈ ಒಂದು ಕಾನ್ಫಿಡೆಂಟ್ ಇಟ್ಕೊಂಡ್ಬಿಟ್ಟೆ ಈ ಒಂದು ಭರವಸೆಯಲ್ಲೇ ಇವರು ಹೇಳ್ತಿದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಬಿಗ್ ಬಾಸ್, ಯಾಕಂದರೆ ಅಗ್ರಿಮೆಂಟ್ ಮಾಡ್ಕೊಂಡೇ ಒಳಗಡೆ ಕಳಿಸಿರ್ತಾರೆ. ಒಂದು ವೇಳೆ ಇವ್ರು ಏನಾದರೂ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಡಬೇಕು ಅಂತ ಇದ್ದರೆ. ಆದರೆ ಯಾರು ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಕನ್ಫರ್ಮ್ ಆಗಿಲ್ಲ. ಮೇ ಬಿ ಚೈತ್ರಾ ಕುಂದಾಪುರ ಅವರು ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ. ಒಂದು ವೇಳೆ ನಾನೇನಾದರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಅಂದರೆ ಗಿಲ್ಲಿ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ನೋಡೋಣ ವೀಕ್ಷಕರೇ, ಇನ್ನು ಯಾರು ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸದ್ಯ ಈಗ ಚೈತ್ರಾ ಕುಂದಾಪುರ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಇಲ್ಲಿ ಚೈತ್ರಾ ಕುಂದಾಪುರ ಅವರು ಹಾಕಿರೋ ಚಾಲೆಂಜ್ನ ಗೆಲ್ತಾರಾ? ಖಂಡಿತವಾಗ್ಲೂ ಗೆಲ್ಲಲ್ಲ ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನು. ಯಾಕಂತಂದರೆ ಇನ್ನೊಂದು 2 ದಿವಸದಲ್ಲಿ ಅವ್ರು ಹೊರಗಡೆ ಹೋಗಲೇಬೇಕು. ಇಲ್ಲಾಂದರೆ ವೈಲ್ಡ್ ಕಾರ್ಡಲ್ಲಿ ಬಂದಿದ್ದರೂ ಕೂಡ ಇನ್ನೂ 50 ದಿವಸ ಇಲ್ಲಿ ಬಾಕಿ ಉಳ್ಕೊಂಡಿದೆ. 50 ದಿವಸನೂ ಕೂಡ ಇಲ್ಲಿ ಚೈತ್ರಾ ಕುಂದಾಪುರ ಇರೋಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ ಅಂತ ಅನ್ಸುತ್ತೆ. ಆದರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.